ಎಲ್ಲ ಕನ್ನಡಿಗರಿಗೂ ಹಾಗೂ ಎಲ್ಲರಿಗೂ ನನ್ನ ಕಡೆಯಿಂದ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಶಿವರಾತ್ರಿ ಹಬ್ಬ. ಆ ದೇವರು ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸಿ ನಿಮಗೆ ಒಳ್ಳೇದು ಮಾಡಿ ನೀವು ಕೇಳಿದ್ನೆಲ್ಲ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಾನು ಮುಂದುವರಿಸ್ತಾ ಇದ್ದೀನಿ ಎಲ್ಲೋ ಬೋರ್ಡ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಫ್ರೆಂಡ್ಸ್ ನಮಸ್ತೆ. ನನ್ನ ಈ 100 ದಿನದ ಚಾಲೆಂಜಲ್ಲಿ 1 ದಿನ ಕಂಪ್ಲೀಟ್ ಆಗಿದೆ. ಇವತ್ತು 2ನೇ ದಿನ. ಇವತ್ತು ಏನು ಎತ್ತ ಇವತ್ತಿನ ನನ್ನ ದಿನಚರಿಯನ್ನು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡ್ತಾಯಿದ್ದೆ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಅದು ನನ್ನ ಮೊದಲನೇ ದಿನಚರಿ. ಇವತ್ತಿಂದು ನಾನು ಇವತ್ತು ನೈಟು ಏನೇನಾಗುತ್ತೋ ಸಂಜೆ ಗಂಟ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದ ಫ್ರೆಂಡ್ಸ್. ನೋಡಿ ಟೈಮು 10:23 ಆಯಿತು. ಯಾವುದೂ ಬೀಳ್ತಾ ಇಲ್ಲ. ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ, ಬೀಳ್ತಾ ಇಲ್ಲ. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಬೇಕಾದ್ರೆ ಮುಂದಕ್ಕೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಟೈಮು 12:23 ಆಯಿತು. ಯಾವ ಡ್ಯೂಟಿ ಇಲ್ಲ. ನೋಡಿ ಟೈಮು 2 ಆಯಿತು. ಇನ್ಯಾವುದು ಡ್ಯೂಟಿ ಬೀಳ್ತಾ ಇಲ್ಲ. ಇವತ್ತು ಹಬ್ಬ ಆಗಿರೋದ್ರಿಂದ ಶಿವರಾತ್ರಿ ಪ್ರಯುಕ್ತ ಡ್ಯೂಟಿ ಇಲ್ಲ ಅಂತ ಅಂದ್ಕೊತೀನಿ. ನೋಡೋಣ, ಇನ್ನೊಂದು 10 ನಿಮಿಷ, ಕಾಲು ಗಂಟೆ, ಅರ್ಧ ಗಂಟೆ ನೋಡ್ಬಿಟ್ಟು ಮನೆ ಕಡೆಗೆ ಹೋಗೋದು. ಸೆಕೆಂಡ್ ಡೇ ಏನೂ ಇಲ್ಲ. ನೋಡೋಣ, ಒಂದು ಅರ್ಧ ಗಂಟೆ ನೋಡ್ಬಿಟ್ಟು ಆಮೇಲೆ ಮತ್ತೆ ಅಪ್ಡೇಟ್ ಕೊಡ್ತೀನಿ. 2ನೇ ದಿನದ ಚಾಲೆಂಜಲ್ಲಿ ಇವತ್ತು ಏನಾಗಿದೆ ಅಂದರೆ 100 ದಿನದಲ್ಲಿ ಇವತ್ತು 2ನೇ ದಿನ. ಇವತ್ತು 2ನೇ ದಿನ ಏನಾಯಿತು ಎತ್ತ ಹೆಂಗೆ ಅಂತ ನಾನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಹಬ್ಬ ಇರೋದ್ರಿಂದ ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ರಜಾ. ಇವತ್ತು ಎಲ್ಲ ಡ್ಯೂಟಿಗಳು ಇಲ್ಲ, ಡ್ಯೂಟಿ ಕಮ್ಮಿ. ನಾನು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ, ಸ್ಕ್ರೀನ್ಶಾಟ್ ಅದನ್ನು ಹಾಕ್ತೀನಿ ನೋಡಿ. ಮಧ್ಯಾಹ್ನ 3-3:30 ಗಂಟೆ ವೆಯ್ಟ್ ಮಾಡಿ. ಇವತ್ತು ಯಾವುದೇ ರೀತಿಯಾದಂಥ ಡ್ಯೂಟಿ ಇಲ್ಲ ಅಂತ ನಾನು ಇವತ್ತು ನನ್ನ ಬ್ಲಾಗನ್ನು ಆದಷ್ಟು ಬೇಗ ಎಂಡ್ ಮಾಡಿದ್ದೀನಿ. 2ನೇ ದಿನ ಆಗಿಲ್ಲ, ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ಲ. 3ನೇ ದಿನ ನೆಕ್ಸ್ಟ್ ಡೇ ಟ್ರೈ ಮಾಡ್ತೀನಿ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಬೇಕಾಗಿ ವಿನಂತಿ. ನೋಡೋಣ. ಸೆಕೆಂಡ್ ಡೇ ಇವತ್ತು 1 ದಿನ ರಜಾ ಆಯಿತು, ಹಬ್ಬ ಆಗಿತ್ತು, ಅದಕ್ಕಾಗಿ ಇವತ್ತು ಡ್ಯೂಟಿ ಆಗಿಲ್ಲ. ಮತ್ತು ಇವತ್ತು ಹಬ್ಬ ಇರೋದ್ರಿಂದ ನಾನು ಕೂಡ ಸ್ವಲ್ಪ ನನ್ನ ಸಮಯವನ್ನು ಫ್ಯಾಮಿಲಿಗೆ ಕೊಡಬೇಕಾಗಿತ್ತು. ಅದಕ್ಕೆ ಮನೆಗೆ ಬಂದು ಮನೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ದೇವರ ಅನುಗ್ರಹ ಬೇಕಲ್ವ, ದೇವ್ರಿಗೊಂದು ಕೈ ಮುಗಿದು ನಾನು ಇವತ್ತು ಈ ಸೆಕೆಂಡ್ ಡೇ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಹೊಸ ಪ್ರಯತ್ನ, ಹೊಸ ಇದರಲ್ಲಿ ಸಿಗೋಣ. ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು.